ಮಂಗಳೂರು ಸೈಬರ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. 167 ಕೋಟಿ ಸೈಬರ್ ವಂಚನೆ ಜಾಲವನ್ನ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಅತಿ ದೊಡ್ಡ ಸೈಬರ್ ಫ್ರಾಡ್ ನೆಟ್ವರ್ಕ್ ಅನ್ನು ಭೇದಿಸಿದ್ದಾರೆ ಪೊಲೀಸರು. ನೇಪಾಳದಲ್ಲಿ ಕುಳಿತು ಮೋಸದ ಜಾಲವನ್ನ ಹೆಣೆದಿದ್ದಂತಹ ಸೈಬರ್ ವಂಚಕರು ಭಾರತೀಯರನ್ನ ಗುರಿಯಾಗಿಸಿ 106 ಕೋಟಿ ವಂಚನೆಗೆ ಸ್ಕೆಚ್ ಅನ್ನ ಹಾಕಿದ್ರು. 11 ಮಂದಿ ಸೈಬರ್ ವಂಚಿತರನ್ನ ಬಂಧಿಸಿದ್ದಾರೆ ಮಂಗಳೂರು ಪೊಲೀಸರು. ವಂಚಕರ ಟೀಮ್ನಲ್ಲಿ ಇದ್ದಿದ್ದು ಭಾರತೀಯರು, ಚೀನಾ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ವಂಚಕರ ಜಾಲವನ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಚೀನಾದ ಹ್ಯಾಂಡ್ಲರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಬಂಧಿತರಿಂದ ಮೊಬೈಲ್, ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಮೊಬೈಲ್, ಲ್ಯಾಪ್ಟಾಪ್ ಅನ್ನ ಏನು ವಶಕ್ಕೆ ಪಡೆದುಕೊಂಡ್ರು ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಒಟ್ಟು 624 ಬ್ಯಾಂಕ್ ಖಾತೆ ವಿವರಗಳನ್ನ ಪಡೆದಿರುವಂತಹ ಮಂಗಳೂರು ಖಾಕಿ ಒಂದು ಬ್ಯಾಂಕ್ ಖಾತೆಯಲ್ಲಿ 167 ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿರೋದು ಬಯಲಾಗ್ತಾ ಇದೆ. ಬಹುದೊಡ್ಡ ಜಾಲ ಇದು. ಗುಜರಾತ್ನ ಮಖವನ್ ವಿಕ್ರಮ್, ಪಶ್ಚಿಮ ಬಂಗಾಳದ ಸೌಮ್ಯಾದಿತ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಜಾರ್ಖಂಡ್ ಪುಪ್ಲಾ ಶಿವ ಕುಮಾರ್ ರಾವ್ ಆತನೂ ಕೂಡ ಆರೋಪಿಯಾಗಿದ್ದಾನೆ. ರಾಜೇಶ್ ಮಂಡನ್, ಮಿಥುನ್ ಕುಮಾರ್, ಮಂಗರಾಜ್, ಉತ್ತರ ಪ್ರದೇಶದ ಗೌರವ್ ಪಾಂಡೆ, ಹರ್ಷ್ ಮಿಶ್ರಾ, ಈ ಮೊಹಮ್ಮದ್ ಆಖೀಬ್ ಅಲಿ, ನೌಶಾದ್ ಅಲಿ, ಬಿಹಾರದ ರಾಜೀವ್ ರಂಜನ್ ಕುಮಾರ್, ಜೈಪುರದ ಓಂ ಪ್ರಕಾಶ್ ಯಾದವ್ ಬಂಧಿತರಾಗಿದ್ದಾರೆ. ಬಂಧಿತರಿಂದ 1 ಲ್ಯಾಪ್ಟಾಪ್, 2 ಮೊಬೈಲ್, 20 ವಿವಿಧ ಕಂಪನಿಯ ಸಿಮ್ ಕಾರ್ಡ್ಗಳನ್ನು ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈಗ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಅದೇ ನಾವು ಹೇಳಿದವರಿಗೆ ನೀವು ಸೇಮ್ ಡಿಜಿಟಲ್ ಅರೆಸ್ಟ್ ಒಂದು, ಎರಡನೇದು ಇನ್ವೆಸ್ಟ್ಮೆಂಟ್ ಫ್ರಾಡ್. ಅವರನ್ನು ಕುಸಲಾಯಿಸಿ ಅವರಿಗೆ ಹೆಚ್ಚಿನ ರಿಟರ್ನ್ಸ್ ಬರ್ತವೆ, ಅವ್ರು ಮಾಡಿದ ಇನ್ವೆಸ್ಟ್ಮೆಂಟ್ ಮೇಲೆ ಅಂತ ಹೇಳಿ ಅವ್ರಿಗೆ ಹೇಳಿಸಿ ಇನ್ವೆಸ್ಟ್ ಮಾಡಿ ನಾವು ಹೇಳಿದ ಅಕೌಂಟ್ಗೆ ಅಂತ ಹೇಳ್ತಾರೆ. ಈ ಕಡೆ ಬೇರೆ ದೇಶದಲ್ಲಿ ಅಕೌಂಟ್ಸ್ ಎಲ್ಲ, ಅಕೌಂಟ್ ಹೋಲ್ಡರ್ಸ್ ಎಲ್ಲ ಇರ್ತಾರೆ, ಮನೆ ಎಲ್ಲ ಹಣ ಎಲ್ಲ ತಗೊಳ್ಳಿಕ್ಕೆ ರೆಡಿ ಆಗಿರ್ತಾರೆ. ಆ ಅಕೌಂಟ್ಸ್ ಅಲ್ಲಿ ಇವರಿಂದ ದುಡ್ಡು ಹಾಕಿಸ್ತಾರೆ. ಸೊ ಇದಕ್ಕೆಲ್ಲ ಸಪರೇಟ್ ಆ್ಯಪ್ಸ್ ಜನರೇಟ್ ಮಾಡ್ತಾರೆ. ಸೊ ಆ್ಯಪಲ್ಲಿ ನಿಮಗೆ ಹಣ ಜಾಸ್ತಿ ಆದಂಗೆ 2 ಟೈಮ್ಸ್ 3 ಟೈಮ್ಸ್ ಆದಂಗೆ ಕಾಣ್ತಾ ಇರ್ತದೆ, ಬಟ್ ವಿತ್ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಆಲ್ರೆಡಿ ಹಣ ತಗೊಂಡಿರ್ತಾರೆ. ಸೊ ಇವರು ವಿತ್ಡ್ರಾ ಮಾಡಬೇಕಂದ್ರೆ ಇನ್ನೂ ನೀವು ಜಾಸ್ತಿ ಇನ್ನೂ ಇನ್ವೆಸ್ಟ್ ಮಾಡಿ ಒಟ್ಟಿಗೆ ವಿತ್ಡ್ರಾ ಮಾಡ್ತೀರಾ ಅಂತ ಹೇಳಿದ್ವಿ ಕಂಟಿನ್ಯೂಸ್ ಆಗಿ ಅವ್ರನ್ನ ಫುಸಲಾಯಿಸಿ ಇನ್ವೆಸ್ಟ್ ಮಾಡಿಸ್ತಾ ಇರ್ತಾರೆ. ಕೆಲವರು 1 ಲಕ್ಷದಲ್ಲಿ ನಿಲ್ಲಿಸ್ತಾರೆ, ಕೆಲವರು 2 ಲಕ್ಷದಲ್ಲಿ ನಿಲ್ಲಿಸ್ತಾರೆ. ನಮಗೆ ಗೊತ್ತಿದ್ದು 3 ಕೋಟಿ ತನಕ ಹೋಗಿದ್ದಾರೆ ಕೆಲವರು. ಅದು ಅವ್ರ ಕೆಪಾಸಿಟಿ ಮೇಲೆ ಹೋಗಿದೆ. ಡಿಜಿಟಲ್ ಡಾಲರ್ ಕರೆನ್ಸಿ ಅಷ್ಟೇ. ಡಾಲರ್ಸ್ ಆನ್ಲೈನ್ ಅಲ್ಲಿ ಖರೀದಿ ಮಾಡಬಹುದು. ಸೊ ಆ ವ್ಯಾಲೆಟ್ ಮೂಲಕ ಏನ್ ನಾರ್ಮಲ್ ಆಗಿ ಕ್ರಿಪ್ಟೋ ಕರೆನ್ಸಿ ಖರೀದಿ ಮಾಡ್ತಾರೆ, ಸೇಮ್ ಅದೇ ವ್ಯಾಲೆಟ್ ಮೂಲಕ ಈ ಡಾಲರ್ಸ್ ಕೂಡ ನಾವು ಖರೀದಿ ಮಾಡಬಹುದು, ಡಿಜಿಟಲ್ ಕರೆನ್ಸಿ. ಸೊ ಇನ್ನು ಸ್ಟೇಷನ್ ಕೇಸಿಗೆ ಸಂಬಂಧಪಟ್ಟಂತೆ ಇವರು 1.38 ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಮಂಗಳೂರು ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನ ಯಾವ ರೀತಿಯಾಗಿ ನಡೆಸಿದ್ರು, ಹೇಗೆ ಅನುಮಾನ ಬಂತು, ಈಗ ಎಷ್ಟು ಜನರ ಬಂಧನ ಆಗಿದೆ, ಇದರ ಹಿಂದೆ ಯಾರೆಲ್ಲ ಅಡಗಿ ಕೂತಿದ್ರು ಅನ್ನೋದರ ಬಗ್ಗೆ ತನಿಖೆ ಹೇಗೆ ಸಾಗ್ತಾ ಇದೆ? ಖಂಡಿತ. ಯಾಕಂತ ಹೇಳಿದ್ರೆ ಮಂಗಳೂರು ಪೊಲೀಸರು ಬಹುದೊಡ್ಡ ಸೈಬರ್ ವಂಚನೆ ಜಾಲವನ್ನು ಬೇಯಿಸಿರುವಂತದ್ದು. ಮುಖ್ಯವಾಗಿ ನಾವು ಗಮನಿಸಬಹುದು, ದೇಶಾದ್ಯಂತ ಸೈಬರ್ ವಂಚನೆ ಜಾಲ ಬಹುತೇಕ ಜಾಸ್ತಿ ಆಗ್ತಾನೆ ಇದೆ. ಅಂದ್ರೆ ದಿನದಿಂದ ದಿನಕ್ಕೆ ಏನು ಅಕೌಂಟ್ ನಲ್ಲಿದ್ದಂತಹ ಹಣ ಹೋಗುವಂತದ್ದು ಕೇವಲ ಒಂದು OTP ಮೂಲಕ ಅಥವಾ ಕೇವಲ ಮೊಬೈಲ್ ನಂಬರ್ ಮೂಲಕವೇ ಹಣವನ್ನು ವರ್ಗಾವಣೆ ಮಾಡುವಂತಹ ಜಾಲಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಈ ಸೈಬರ್ ವಂಚನೆ ಜಾಲವನ್ನು, ಬಹುದೊಡ್ಡ ಜಾಲವನ್ನು, ದೇಶವೇ ಗಮನ ಸೆಳೆಯುವಂತಹ ಜಾಲವನ್ನು ಈಗ ಮಂಗಳೂರು ಪೊಲೀಸರು ಭೇದಿಸಿರುವಂತದ್ದು. ಒಟ್ಟು 11 ಜನರನ್ನು ಈಗಾಗಲೇ ಬಂಧಿಸಲಾಗಿದೆ. ಭಾರತದ ಮೂಲದ 11 ಜನರನ್ನು, ಅಂದ್ರೆ ಭಾರತದ ಬೇರೆ ಬೇರೆ ರಾಜ್ಯಗಳ 11 ಜನರನ್ನು ಈಗ ಮಂಗಳೂರು ಪೊಲೀಸರು ಬಂಧಿಸಿರುವಂತದ್ದು. ಮುಖ್ಯವಾಗಿ ನೇಪಾಳದಿಂದ ಇವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಅಂದ್ರೆ ನೇಪಾಳದಲ್ಲಿ ಎಲ್ಲ ಅವರಿಗೆ ಬೇಕಾದಂತ ಎಕ್ವಿಪ್ಮೆಂಟ್ಸ್, ಲ್ಯಾಪ್ಟಾಪ್ ಆಗಿರ್ಬೋದು ಮತ್ತು ಇನ್ನಿತರ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಒಂದು ಜಾಲವನ್ನು ಮಾಡ್ತಾ ಇದ್ರು. ಅಂದ್ರೆ ಮುಖ್ಯವಾಗಿ ಅಕೌಂಟ್ ನಲ್ಲಿ ಇದ್ದಂತಹ ಹಣವನ್ನು ವರ್ಗಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಜಾಲವನ್ನು ಮಾಡ್ತಾ ಇದ್ರು. ನೇಪಾಳದ ಪೊಲೀಸರ ಸಹಕಾರದೊಂದಿಗೆ ಈಗ ಅವರನ್ನು 11 ಜನರನ್ನು ಬಂಧಿಸಲಾಗಿದೆ ಮತ್ತು ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಮುಖ್ಯವಾಗಿ ಇದರಲ್ಲಿ ಯಾರೆಲ್ಲ ಇದ್ದಾರೆ, ಇನ್ನಷ್ಟು ಜನ ಇದ್ದಾರೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಗೊತ್ತಾಗ್ತಿದೆ. ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಭೇದಿಸುವಂತಹ ಎಲ್ಲಾ ಕಾರ್ಯಾಚರಣೆಗೆ ಮಂಗಳೂರು ಪೊಲೀಸರು ಸಿದ್ಧವಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.